ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಹೊಯ್ಸಳ ಟಿವಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ರಾತ್ರಿಯ ವೇಳೆ ಆಕಾಶದ ಕಡೆ ನೋಡ್ರೆ ಕೋಟ್ಯಾಂತರ ಮಿನುಗುವ ನಕ್ಷತ್ರಗಳು ಕಾಣಿಸ್ತವೆ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು? ಈ ಬ್ರಹ್ಮಾಂಡದಲ್ಲಿ ಎಷ್ಟು ನಕ್ಷತ್ರಗಳಿವೆ? ಈ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳಿಗೆ ಕೊನೆ ಇದೆಯಾ? ನಕ್ಷತ್ರಗಳಿಗೆ ಕೊನೆ ಇದ್ದರೆ ಆ ಕೊನೆಯ ನಕ್ಷತ್ರ ಯಾವುದು? ಅದರ ನಂತರ ಏನಿದೆ? ಶುದ್ಧವಾಗಿ ಕಾಣುವ ಈ ಆಕಾಶಕ್ಕೆ ಕೊನೆಯಲ್ಲಿದೆ. ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಕೆಲವೊಂದು ಕುತೂಹಲ ಸಂಗತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ಬ್ರಹ್ಮಾಂಡದ ಬಗ್ಗೆ ಮನುಷ್ಯನಿಗೆ ಕುತೂಹಲ ಸೃಷ್ಟಿ ಆಗಿದ್ದ ಈ ಚಂದ್ರನಿಂದ. ಸೊ ಚಂದ್ರನಿಂದಲೇ ಶುರು ಮಾಡೋಣ. ಯಾಕಂದರೆ ಮನುಷ್ಯ ತನ್ನ ಶಕ್ತಿಯಿಂದ ಮಾಡಿರುವ ಅತ್ಯಂತ ದೂರ ಪ್ರಯಾಣ ಅಂದರೆ ಈ ಚಂದ್ರಯಾನ. ನೀವು ಅಂದ್ಕೊಳ್ಬೋದು ಚಂದ್ರ ಇಲ್ಲೇ ಹತ್ತಿರದಲ್ಲಿದ್ದಾನೆ ಅಂತ, ಆದರೆ ವಾಸ್ತವವಾಗಿ ಅಲ್ಲ. ಚಂದ್ರ ನಮ್ಮಿಂದ 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಈ ಚಂದ್ರ ಮತ್ತು ಭೂಮಿಯ ಮಧ್ಯೆ ಸುಮಾರು 30 ಭೂಮಿಯನ್ನು ನಾವು ಹಾಕ್ಬೋದು. ಬೆಳಕು ಪ್ರತಿ ಸೆಕೆಂಡ್ಗೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋದರೆ ಚಂದ್ರನನ್ನು ತಲುಪಲು ಸುಮಾರು 2.5 ಸೆಕೆಂಡ್ಗಳು ಬೇಕು. ನಾವೇನಾದರೂ 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೋದರೆ ಚಂದ್ರನನ್ನು ಮುಟ್ಟಲು 160 ದಿನ ಬೇಕು. ನಮ್ಮ ಭೂಮಿ ಸುಮಾರು 12,742 ಕಿಲೋಮೀಟರ್ ಅಗಲವಿದೆ. ನಮ್ಮಿಂದ ಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ನಮ್ಮ ಸೂರ್ಯನಿದ್ದಾನೆ. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಗಲುವ ದೂರದ ಸಮಯವನ್ನು ಒಂದು ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಬೆಳಕು ಸೂರ್ಯನಿಂದ ಹೊರಟು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ 20 ಸೆಕೆಂಡ್ಗಳು ತಗೊಳ್ಳುತ್ತೆ. ನೀವು ಒಂದು ಜೆಟ್ನಿಂದ ಸೂರ್ಯನ ಕಡೆ 900 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಹೊರಟ್ರೆ ಸೂರ್ಯನನ್ನು ತಲುಪಲು 19 ವರ್ಷ ಬೇಕು. ಇಷ್ಟು ದೂರ ಇದ್ದರೂ ಕೂಡ ಭೂಮಿಯ ಮೇಲಿನ ಜೀವ ಸಂಕುಲಕ್ಕೆ ಸೂರ್ಯ ಅತ್ಯಂತ ಮುಖ್ಯ ಆಧಾರವಾಗಿದ್ದಾನೆ. ನಾವು ಸೂರ್ಯನ ಸುತ್ತುತ್ತಾ ಇದ್ದೀವಿ. ಹಾಗೂ ನಮ್ಮ ಮತ್ತು ಸೂರ್ಯನ ನಡುವೆ ಬುಧ ಶುಕ್ರ ಗ್ರಹಗಳು ಇವೆ. ಗಾತ್ರದಲ್ಲಿ ಇವೆರಡು ಭೂಮಿಗಿಂತ ಚಿಕ್ಕವು. ನಂತರ ಬರುವುದು ಮುಂದಿನ ಭೂಮಿ ಅಂತ ಕರೆಯಲ್ಪಡುವ ಮಂಗಳ ಗ್ರಹ. ನಂತರ ಗುರು, ಶನಿ, ಯುರೇನಸ್. ಗುರು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಈ ಎಲ್ಲ ಗ್ರಹಗಳು ಸೂರ್ಯನ ಸೇರಿ ಸೋಲಾರ್ ಸಿಸ್ಟಮ್ ಅಂತ ಕರೆಯುತ್ತೇವೆ. ಮುಂದಿನ ಭೂಮಿ ಅಂತ ಕರೆಯಲ್ಪಡುವ ಈ ಮಾರ್ಸ್ ಭೂಮಿಗೆ ಹತ್ತಿರವಿರುವಾಗ 22.5 ಕಿಲೋಮೀಟರ್ ಹತ್ತಿರ ಬರ್ತಾನೆ. ಮತ್ತು ದೂರವಾದಾಗ 40 ಕಿಲೋಮೀಟರ್ಗೆ ದೂರ ಹೋಗ್ತಾನೆ. ಮಂಗಳ ಗ್ರಹದಿಂದ ಒಂದು ಮೆಸೇಜ್ ಭೂಮಿಗೆ ಕಳಿಸ್ಬೇಕಂದ್ರೆ 20 ನಿಮಿಷ ಸಮಯ ತಗೊಳ್ಳುತ್ತೆ. ನಾವು 900 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋದರೆ ಮಂಗಳ ಗ್ರಹನ ತಲುಪೋಕೆ 50 ವರ್ಷಗಳಾಗುತ್ತೆ. ಇಲ್ಲಿಯವರೆಗೆ ಮಾನವ ತನ್ನ ಕೃತಕ ಉಪಗ್ರಹದಿಂದ ಮಾಡಿರುವ ಅತ್ಯಂತ ದೂರ ಪ್ರಯಾಣ ವಿಯೇಜರ್ ನೌಕೆ. ಇದು 161 ಆಸ್ಟ್ರೋನಾಮಿಕಲ್ ಯೂನಿಟ್ ದೂರದಲ್ಲಿ ಪ್ರಯಾಣ ಮಾಡುತ್ತಿದೆ. 1 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂಥ ಅಂತರ. ಸೂರ್ಯನಿಂದ ಇದು 169 ಆಸ್ಟ್ರೋನಾಮಿಕಲ್ ಯೂನಿಟ್ ದೂರವಿದೆ. ಸೌರಮಂಡಲದ ಬೌಂಡರಿಯನ್ನು ನಾವು ಹೀಲಿಯೋಸ್ಪಿಯರ್ ಅಂತ ಕರಿತೀವಿ. ಈ ಹೀಲಿಯೋಸ್ಪಿಯರ್ಗೆ ಸೂರ್ಯನ ಕಿರಣಗಳು ತಾಗೋದೇ ಇಲ್ಲ. ಇದಕ್ಕೂ ಮುಂದೆ ಹೋದರೆ ನಮಗೆ ಇಂಟರ್ಸ್ಟೆಲ್ಲರ್ ಪ್ರದೇಶ ಸಿಗುತ್ತೆ. ನಕ್ಷತ್ರ ಪುಂಜಗಳ ನಡುವಿನ ಜಾಗವನ್ನು ಇಂಟರ್ಸ್ಟೆಲ್ಲರ್ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ನಾವು ಆಸ್ಟ್ರೋನಾಮಿಕಲ್ ಯೂನಿಟಿಂದ ಲೈಟ್ ಇಯರ್ ಎಂಬ ಅಳತೆಯ ಮಾಪನವನ್ನು ಬಳಸಬೇಕಾಗತ್ತೆ. ಒಂದು ಲೈಟ್ ಇಯರ್ ಅಂದರೆ ಬೆಳಕು 1 ವರ್ಷಕ್ಕೆ ಎಷ್ಟು ದೂರ ಪ್ರಯಾಣ ಮಾಡುತ್ತೋ ಅದರ ಅಂತರವನ್ನು 1 ಲೈಟ್ ಇಯರ್ ಅಂತ ಕರೀತಾರೆ. ಕಿಲೋಮೀಟರ್ನಲ್ಲಿ ಹೇಳಬೇಕಂದ್ರೆ 9,461 ಟ್ರಿಲಿಯನ್ ಕಿಲೋಮೀಟರ್. ಸೂರ್ಯನ ಅತ್ಯಂತ ಹತ್ತಿರವಾದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟೋರಿಯಾ. ಇದು 4.24 ಜ್ಯೋತಿರ್ವರ್ಷ ದೂರದಲ್ಲಿದೆ. ವೊಯೇಜರ್ ನೌಕೆ ಏನಾದರೂ ಪ್ರಾಕ್ಸಿಮಾ ಸೆಂಟೋರಿಯಾ ಹತ್ರ ಮುಖ ಮಾಡಿ ಹೋದರೆ ಅದು ಭೂಮಿಯಿಂದ ಪ್ರಾಕ್ಸಿಮಾ ಸೆಂಟೋರಿಯಾ ತಲುಪಲು 70,000 ವರ್ಷಗಳು ಬೇಕು. ಹೀಗೆ ಇಂತಹ ಕೋಟ್ಯಾಂತರ ನಕ್ಷತ್ರಗಳ ಗುಂಪನ್ನು ಗ್ಯಾಲಕ್ಸಿ ಅಂತ ಕರಿತೀವಿ. ಕನ್ನಡದಲ್ಲಿ ನಕ್ಷತ್ರ ಪುಂಜ ಅಂತ ಕರಿತೀವಿ. ನಮ್ಮದು ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಹಾಲು ಹಾದಿ.
100ರಿಂದ 400 ಬಿಲಿಯನ್ ನಕ್ಷತ್ರಗಳು ನಮ್ಮ ಗ್ಯಾಲಕ್ಸಿಯಲ್ಲಿದೆ. ನಮ್ಮ ಗ್ಯಾಲಕ್ಸಿ ಒಂದು ಬದಿಯಿಂದ ಮತ್ತೊಂದು ಬದಿಯ ಅಂತರ 1,00,000 ಜ್ಯೋತಿರ್ವರ್ಷ ಇದೆ. ನಮ್ಮ ಬ್ರಹ್ಮಾಂಡವನ್ನು ನೋಡಿದಾಗ ನಮ್ಮ ಗ್ಯಾಲಕ್ಸಿಯ ಅಂತರ ಏನೂ ಅಲ್ಲ. ನಂತರ ಬಂದರೆ 54 ಗ್ಯಾಲಕ್ಸಿಗಳ ಗುಂಪನ್ನು ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸಿ ಅಂತ ಕರಿತೀವಿ. 10 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ಅಗಲವಾಗಿದೆ ಈ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸಿ. ನಂತರ ಈ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸಿಯಿಂದ ಹಾಗೆ ನಾವು ಆಚೆ ಬಂದರೆ ವರ್ಗೋ ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ ಸಿಗುತ್ತೆ. ಇಲ್ಲಿ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸಿ ಅತ್ಯಂತ ಚಿಕ್ಕದು. ನಮ್ಮ ಲೋಕಲ್ ಗ್ರೂಪ್ ಆಫ್ ಗ್ಯಾಲಕ್ಸಿ ಥರ ಇಲ್ಲಿ 100 ಗ್ಯಾಲಕ್ಸಿಗಳಿವೆ. ಇಲ್ಲಿ ವರ್ಗೋ ಸೂಪರ್ ಕ್ಲಸ್ಟರ್ನ ಒಂದು ಬದಿಯಿಂದ ಮತ್ತೊಂದು ಬದಿಯ ದೂರ 110 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟಿವೆ. ಈ ವರ್ಗೋ ಸೂಪರ್ ಕ್ಲಸ್ಟಿಕ್ ಗ್ಯಾಲಕ್ಸಿಯಿಂದ ಇನ್ನೂ ನಾವು ಆಚೆ ಬಂದರೆ ಗ್ರೇಟ್ ಲೂನಿಯಾಕಿಯ ಸೂಪರ್ ಕ್ಲಸ್ಟರ್ ಸಿಗುತ್ತೆ. ಇಲ್ಲಿ ನಮ್ಮ ಗ್ಯಾಲಕ್ಸಿ ಸೇರಿದಂತೆ 1,00,000 ಗ್ಯಾಲಕ್ಸಿಗಳಿವೆ. ಈ ಸೂಪರ್ ಕ್ಲಸ್ಟರ್ನ ಒಂದು ಬದಿಯಿಂದ ಮತ್ತೊಂದು ಬದಿಯ ದೂರ 520 ಮಿಲಿಯನ್ ಜ್ಯೋತಿರ್ವರ್ಷ. ಇನ್ನೂ ನಾವು ಆಚೆ ಬಂದರೆ ಅಬ್ಸರ್ವೇಬಲ್ ಯೂನಿವರ್ಸ್ ಸಿಗುತ್ತೆ. ಇಲ್ಲಿ ಗ್ರೇಟ್ ಲೂನಿಯಾಕಿಯ ಸೂಪರ್ ಕ್ಲಸ್ಟರ್ ಕೂಡ ಅತ್ಯಂತ ಚಿಕ್ಕ ಕಣದಾಗುತ್ತೆ. ಈ ಅಬ್ಸರ್ವೇಬಲ್ ಯೂನಿವರ್ಸ್ ಮಾನವನ ಜ್ಞಾನದ ಕೊನೆಯ ಕಲ್ಪನೆ. ಇದರಲ್ಲಿ ವಿಜ್ಞಾನಿಗಳು ಅನೇಕ ಸಂಶೋಧನೆ ಮಾಡಿ ಒಂದು ಊಹೆಗೆ ಬಂದಿದ್ದಾರೆ. ವಿಜ್ಞಾನಿಗಳು ಕೂಡ ಇದರ ಆಚೆ ಏನಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಮಾನವನಿಗೆ ಇದರ ಆಚೆ ಏನಿದೆ ಅಂತ ಊಹೆಗೂ ಮಾಡುವುದಕ್ಕೂ ಆಗ್ತಿಲ್ಲ. ಊಹೆಗೂ ನಿಲುಕದ ರಹಸ್ಯ ಈ ವಿಶ್ವ. ಈ ನಮ್ಮ ಅಬ್ಸರ್ವೇಬಲ್ ಯೂನಿವರ್ಸ್ನಲ್ಲಿ 2 ಟ್ರಿಲಿಯನ್ ಗ್ಯಾಲಕ್ಸಿಗಳಿವೆ. ಅಬ್ಸರ್ವೇಬಲ್ ಯೂನಿವರ್ಸ್ನ ದೂರ ಭೂಮಿಯಿಂದ ಅಬ್ಸರ್ವೇಬಲ್ ಯೂನಿವರ್ಸ್ನ ಯಾವುದೇ ತುದಿ ತಲುಪಲು 46.5 ಬಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರವಿದೆ. ಅಬ್ಸರ್ವೇಬಲ್ ಯೂನಿವರ್ಸ್ನ ಅಗಲ 93 ಬಿಲಿಯನ್ ಜ್ಯೋತಿರ್ವರ್ಷ. ಇದರ ಆಚೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿಂದ ಒಂದು ಬೆಳಕು ಇನ್ನೂ ಕೂಡ ಭೂಮಿಯನ್ನು ತಲುಪಿಲ್ಲ.